Okay students, so we will start for the first unit, that is introduction of costing. There are the 5 units are there, you people have to know it. Yes, so first we will discuss with the theory, then we will go for the theoretical pattern. So first unit is introduction of costing. Okay, so here what we have to discuss first, the theoretical format is what is cost, costing and cost accounting and cost accountancy. These concepts we will discuss first. First in that there are the 4 concepts are there: cost, costing, cost accounting and cost accountancy. First we will discuss on the cost. What do you mean by cost? Yes, so cost means it is sacrifice. Yes, we have to sacrifice means we have to be given for something. ನಾವು ಬಿಟ್ಬಿಡ್ತೀವಿ, ಅದಕ್ಕೆ ನಾವೇನಂತ ಇರ್ತೀವಿ, ಕಾಸ್ಟ್ ಅಂತ ಕರಿತೇವೆ. ಆರ್ ಮೇ ಬಿ ಸಮ್ ಅದರ್ ಮೀನಿಂಗ್ ಇಟ್ ಈಸ್ ದ್ಯಾಟ್ ಇಟ್ ಈಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಎಸ್, ದಿಸ್ ಈಸ್ ದ ಎಕ್ಸ್ಪೆಂಡಿಚರ್ ಆ್ಯಂಡ್ ಇಟ್ ಈಸ್ ಇನ್ಕರ್ಡ್ ಆನ್ ಗಿವನ್ ಥಿಂಗ್ಸ್ ಆರ್ ರೆಂಡರಿಂಗ್ ಸರ್ವಿಸ್. ಸೊ ಎಕ್ಸ್ಪೆನ್ಸಸ್ ಎದ್ರ ಮೇಲೆ ಆಗುತ್ತೆ ಅಂದರೆ ನಾವು ಯಾವುದ್ರ ಮೇಲೆ ಕೊಡ್ತೀವಿ, ವಾಟ್ ವಿ ಹ್ಯಾವ್ ಟು ಗಿವನ್ ಫ್ರಮ್ ಎನಿ ಅದರ್ ಥಿಂಗ್ ಆರ್ ಮೇ ಬಿ ಎನಿ ಅದರ್ ಸರ್ವಿಸ್. ಅಂದರೆ ಯಾವುದು ಸರ್ವಿಸು ಆಗಿರ್ಬೋದು ಅಥವಾ ಒಂದು ವಸ್ತುವಿನ ಮೇಲಾದರೂ ನಾವು ಏನು ಮಾಡ್ತೀವಿ, ಎಕ್ಸ್ಪೆಂಡಿಚರನ್ನು ಕೊಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಕಾಸ್ಟ್ ಅಂತ ಕರಿತೇವೆ. ಸೊ ಹಿಯರ್ ಡೆಫಿನಿಷನ್ ಗಿವನ್ ಫಾರ್ ದ ICWA ಲಂಡನ್, ದಟ್ ಈಸ್ ಕಾಸ್ಟ್ ಈಸ್ ಅಮೌಂಟ್. ಇಲ್ಲೇನು ಹೇಳ್ತಾರೆ ಅವರು, ಕಾಸ್ಟ್ ಏನಾಗುತ್ತೆ ಅಂದರೆ ಅಮೌಂಟ್ ಆಗ್ತದೆ. ಎಸ್, ಹಿಯರ್ ಕಾಸ್ಟ್ ಈಸ್ ಆನ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಓಕೆ, ದಿಸ್ ಈಸ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ಇನ್ಕರ್ಡ್ ಆನ್ ಎನಿ ಅಟ್ರಿಬ್ಯೂಟ್ ಗಿವನ್ ಫಾರ್ ದ ಥಿಂಗ್ಸ್. ಇದೇನಾಗುತ್ತೆ ಅಂದರೆ ಯಾವುದೋ ಒಂದು ಅಟ್ರಿಬ್ಯೂಟ್ ಇರಲಿ, ಅಟ್ರಿಬ್ಯೂಟ್ ಅಂದರೆ ಯಾವುದೇ ಒಂದು ವಸ್ತು ಇರಲಿ, ಯಾವುದೇ ಇರಲಿ, ಅದ್ರ ಮೇಲೆ ಏನಾಗುತ್ತೆ, ಇನ್ಕರ್ಡ್ ಆಗುತ್ತೆ. ಇಸ್ ಇಟ್ ಫಾರ್ ಎನಿ ಗಿವನ್ ಥಿಂಗ್. ಸೊ ನೆಕ್ಸ್ಟ್ ಈಸ್ ಡೆಫಿನಿಷನ್. ಆಕ್ಸ್ಫರ್ಡ್ ಡಿಕ್ಷನರಿ ಇಸ್ ಟೆಲ್ಲಿಂಗ್ ದ್ಯಾಟ್ ದಿಸ್ ಇಸ್ ಒನ್ ಪ್ರೈಸ್. ಎಸ್, ಸೊ ಕಾಸ್ಟ್ ಈಸ್ ಅ ಪ್ರೈಸ್. ಓಕೆ, ಸೊ ದ್ಯಾಟ್ ಪ್ರೈಸ್ ವೇರ್ ವಿ ಹ್ಯಾವ್ ಟು ಬಿ ಗಿವನ್ ಫಾರ್ ಸಮಥಿಂಗ್. ನಾವು ಯಾವುದರ ಮೇಲೆ ನಾವೇನು ಮಾಡ್ತೀವಿ, ಅಮೌಂಟನ್ನು ಕೊಡ್ತೀವಿ. ದ ಪ್ರೈಸ್ ವಿ ಆರ್ ಗಿವನ್ ಫ್ರಮ್ ಸಮಥಿಂಗ್, ಎದ್ರ ಮೇಲಾದರೂ ನಾವು ಅಮೌಂಟನ್ನು ಕೊಡ್ತೀವಿ. ಅದಕ್ಕೆ ನಾವೆಂತ ಕರಿತೀವಿ, ಕಾಸ್ಟ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಈಸ್ ವಾಟ್ ಸಮ್ ಅದರ್ ಮೀನಿಂಗ್ಸ್ ಆರ್ ದೇರ್. ಸೊ ದಟ್ ಈಸ್ ಯು ಹ್ಯಾವ್ ಟು ಬಿ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಡಿಫರ್ಡ್ ಕಾಸ್ಟ್. ಡಿಫರ್ಡ್ ಕಾಸ್ಟ್ ಅಂದರೆ ಏನು? ಡಿಫರ್ಡ್ ಕಾಸ್ಟ್ ಆಫ್ ದ ಎಕ್ಸ್ಪೆನ್ಸಸ್. ದೀಸ್ ಆರ್ ಎಕ್ಸ್ಪೆನ್ಸಸ್. You people have to know it. Cost means it is expenses. I will tell you what is the difference of it. Yes, so deferred cost andre this is a one type of expenditure and it is incurred. Idu etra mele agutte andre it is incurred. Okay, so it will be incurred. Expenses are incurred, but where it is incurring, where economic benefit is not received. ಎಲ್ಲಿ ನಮಗೆ ಎಕನಾಮಿಕಲಿ ಬೆನಿಫಿಟ್ ಆಗಲ್ಲ ಅದ್ರ ಮೇಲೆ ಏನಾಗುತ್ತೆ, ಈ ಎಕ್ಸ್ಪೆನ್ಸಸ್ ಅರೈಸಸ್ ಆಗುತ್ತೆ ಫ್ರಮ್ ದ ಡ್ಯೂರೇಷನ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ಸ್. ಅಕೌಂಟಿಂಗ್ ಪೀರಿಯಡ್ಸಲ್ಲಿ ಇದೇನಾಗುತ್ತೆ, ಇನ್ಕರ್ಡ್ ಆಗುತ್ತೆ. ಬಟ್ ಆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗೋದ್ರಿಂದ ನಮಗೆ ಯಾವುದೂ ಎಕನಾಮಿಕಲಿ ಬೆನಿಫಿಟ್ ಆಗಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿಫರ್ಡ್ ಕಾಸ್ಟ್ ಅಂತ ಕರಿತೀವಿ. ದೆನ್ ವಾಟ್ ಡು ಯು ಮೀನ್ ಬೈ expenses? I told you that expenses means what, or maybe what do you mean by expired cost? Expired cost means what and deferred cost means what? This will be asked for the 2 marks. Okay, when the amount is spent, this is also one cost and this is also one price, and where we have to spending this from the other things or maybe some other attributes. ಇದನ್ನು ನಾವು ಯಾವುದರ ಮೇಲೆ ಕೊಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಎಕ್ಸ್ಪೆನ್ಸಸ್ ನಾವು ಎದ್ರ ಮೇಲಾದರೂ ಕೊಟ್ಟರೆ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಕನಾಮಿಕಲಿ ಬೆನಿಫಿಟ್ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ರಿಸೀವ್ ಮಾಡ್ತೀವಿ. ಅಂದರೆ ನಮಗೆ ಎಕನಾಮಿಕಲಿ ಬೆನಿಫಿಟ್ ಇದ್ದಾಗ ನಾವೇನು ಮಾಡ್ತೀವಿ, ಕಾಸ್ಟನ್ನು ಅಥವಾ ಎಕ್ಸ್ಪೆನ್ಸಸ್ಸನ್ನು ನಾವು ಮಾಡ್ತೀವಿ. ಸೊ ದಟ್ ಈಸ್ ವಿ ಕ್ಯಾನ್ ಕಾಲ್ಡ್ ಆಸ್ ಆನ್ ಎಕ್ಸ್ಪೆನ್ಸಸ್. ಓಕೆ, ಸೊ ನೆಕ್ಸ್ಟ್ ದೇ ಆರ್ ದ ಸಮ್ ಅದರ್ ಕಾಸ್ಟ್ ಕಾನ್ಸೆಪ್ಟ್ಸ್ ಆರ್ ದೇರ್. ದಿಸ್ ವಿಲ್ ಆಸ್ಕ್ ಫಾರ್ ದ 2 marks. You should have to be refer this. Okay, so first is historical cost. You people have to know it. What is meant by historical? Historical means it is always past things. Okay, so historical cost means these are also cost. Okay, we have to ascertain or maybe collected after they are incurred. ಅದು ಯಾವಾಗ ಇನ್ಕರ್ಡ್ ಆಗುತ್ತೆ ಆಮೇಲೆ ನಾವೇನು ಮಾಡ್ತೀವಿ, ಅದನ್ನು ಅಸರ್ಟೈನ್ಮೆಂಟು ಮಾಡ್ಬೋದು ಅಥವಾ ಕಾಸ್ಟ್ ಎಷ್ಟಾಗಿದೆ ಅನ್ನೋದನ್ನು ಕಲೆಕ್ಟ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹಿಸ್ಟಾರಿಕಲ್ ಅಂತ ಕರಿತೀವಿ. ಅಂದರೆ ಆದಮೇಲೆ ನಾವು ಅದನ್ನು ಕಂಡುಹಿಡಿತೀವಿ. ಓಕೆ,
So these are the past events. Then what is a future cost? You people have to know it. Future cost means assumption on the next year or maybe in the next periodical how much cost we have to incur, that is we have to expect it. Yes, so ಇಲ್ಲಿ ಏನು ಹೇಳ್ತಾರೆ, these are the cost we have to expect to be incurred at the point of the time. ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಅಂದರೆ ಒಂದು 5 ವರ್ಷಕ್ಕೂ ಅಸಂಪ್ಷನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಖರ್ಚಾಗ್ಬೋದು ಅಂತ. ಸೊ ಅಥವಾ ಒಂದು ವರ್ಷಕ್ಕೂ ಮಾಡ್ಬೋದು. ಅದಕ್ಕೆ ನಾವೇನಂತ ಹೇಳ್ತೀವಿ, ಪಾಯಿಂಟ್ ಆಫ್ ಟೈಮ್ ಅಂತ ಕರಿತೀವಿ. ಆನ್ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್ ದ ಪಾಯಿಂಟ್ ಪೀರಿಯಡ್ ಫ್ರಮ್ ದ 1 year, 2 years, 3 years, 10 years, 20 years. This is a point of time. Means we have to expect it from the futures. That is we can call it as a future cost. Then what is replacement cost? Replacement cost means it is a depending from the current year. Okay, it is depending from the current market situations. It means that the cost are replaced on asset. It is based on the assumptions. Okay, ಒಂದು ಅಸೆಟ್ ವ್ಯಾಲ್ಯೂನ ನಾವು ರಿಪ್ಲೇಸ್ ಮಾಡಬೇಕಾದ್ರೆ ಅಸಂಪ್ಷನ್ ಮೇಲೆ ಮಾಡ್ತೀವಿ. ಓಕೆ, ಸೊ ಅದು ಅಸಂಪ್ಷನ್ ಹೆಂಗಿರ್ತದಂದರೆ ಇಟ್ ಈಸ್ ರೀಪ್ಲೇಸ್ ನಾವು ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ವಿಲ್ ಬಿ ಇನ್ಕರ್ಡ್ ಫಾರ್ ದ ರೀಪ್ಲೇಸ್ಮೆಂಟ್. ಓಕೆ, ರೀಪ್ಲೇಸ್ಮೆಂಟ್ ಕಾಸ್ಟ್ ಅಂದರೆ ಇದನ್ನು ಕೊಟ್ಟು ಇದನ್ನು ತೊಗೋಬೇಕು. ಸೊ ದಟ್ ಈಸ್ ರೀಪ್ಲೇಸ್ಮೆಂಟ್. ಇಸ್ ಇಟ್? ಸೊ ವೆನ್ ಎವರ್ ವಿ ಹ್ಯಾವ್ ಟು ರೀಪ್ಲೇಸ್ ದ ಅಸೆಟ್, ಸೊ ದಟ್ ಈಸ್ ಅಸಂಪ್ಷನ್ ವಿ ಹ್ಯಾವ್ ಟು ಮೇಡ್. It is depending from the current market price. Okay, current market price ಮೇಲೆ ನಾವೇನು ಮಾಡ್ತೀವಿ, ಡಿಪೆಂಡಿಂಗ್ ಮಾಡ್ತೀವಿ. ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಹೆಚ್ಚಿದ್ರೆ ಮಾತ್ರ ನಾವೇನು ಮಾಡ್ಬೋದು, ಅಸೆಟನ್ನು ರಿಪ್ಲೇಸ್ ಮಾಡ್ಬೋದು. ಬಿಕಾಸ್ ಆಫ್ ಇಫ್ ಸಪೋಸ್ ಯು ಹ್ಯಾವ್ ಟು ಬಿ ಪರ್ಚೇಸ್ one machinery for 1 lakh. Okay, next afterwards the machinery value should be increase. Okay, ಆವಾಗ ನೀವೇನು ಮಾಡ್ಬೋದು, ಅದನ್ನು ಹೆಚ್ಚಾಗಿತ್ತು ಅಂದರೆ ಅದನ್ನು ಕೊಟ್ಟು ನೀವು ಮತ್ತೆ ಹೊಸ ಟೆಕ್ನಾಲಜಿನ ತೊಗೋಬೋದು. ಓಕೆ, ಸೊ ಇಟ್ ಮೀನ್ಸ್ ದ್ಯಾಟ್ ರಿಪ್ಲೇಸ್ಮೆಂಟ್ ಕಾಸ್ಟ್ ಇಟ್ ಸೆಲ್ಫ್ ಇಟ್ ಈಸ್ ಟೆಲ್ಲಿಂಗ್ ದ್ಯಾಟ್ ವಾಟ್ ಎವರ್ ದ ಕಾಸ್ಟ್ ವಿ ಹ್ಯಾವ್ ಟು ಬಿ ರಿಪ್ಲೇಸಿಂಗ್, ಇಟ್ ಈಸ್ ಆನ್ ದ ಅಸಂಪ್ಷನ್ ಬೇಸಿಸ್ ಫಾರ್ ದ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ನಾವು ಅಸಂಪ್ಷನ್ ಮಾಡಿ ರಿಪ್ಲೇಸ್ಮೆಂಟ್ ಕಾಸ್ಟನ್ನು ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್. ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್ ಕಾಸ್ಟ್? ಇಟ್ ಈಸ್ ಅ ಪ್ರಿಡಿಟರ್ಮೈನ್ಡ್ ಕಾಸ್ಟ್. Okay, so we are already predetermined. Predetermined means we are already know it. Yes, so that is we can call as a predetermined cost. It is based for each element of cost. ಇದು ಎದ್ರ ಮೇಲೆ ಡಿಪೆಂಡ್ ಇರ್ತದಂದರೆ it is basically from the element of cost is that material, labor, overhead, or scientifically it will be easy things that because of the whatever standard cost is there we have to be predetermined. It means we have to know it, this much will be cost will be have to incurred, we know it, that is we can call as predetermined. Is it? So these costs will be arising on material, labor, or maybe overheads. Then estimated cost means approximation assessment. Estimate, you people have to know it in the term itself. It is indicating estimated means we have to be assumption or maybe we have to be take a approximation value. So ಈಗ ಒಂದು ಬಾಟಲ್ ಬಿಸ್ಲರಿ ತೊಗೋಬೇಕಾದ್ರೆ 10 ರೂಪಾಯಿ ಬೀಳ್ತದೆ, 20 ರೂಪಾಯಿ ಬೀಳ್ತದೆ ಅಂತ ಗೊತ್ತಿರ್ತದೆ. ದ್ಯಾಟ್ ಈಸ್ ಯುವರ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ. ದ್ಯಾಟ್ ಈಸ್ ವಿ ಕ್ಯಾನ್ ಕಾಲ್ ಆ್ಯಸ್ ಈಗ ಒಂದು ಬಿಸ್ಲರಿ ವಾಟರ್ನ 20 ರೂಪೀಸ್ ತೊಗೊಂಡ್ರೆ ಅದರ ಪ್ರೊಡಕ್ಷನ್ ಕಾಸ್ಟು 10 ರೂಪೀಸ್ ಆಗತ್ತೆ ಅಂತ ಅಪ್ರಾಕ್ಸಿಮೇಷನ್ ಆಗಿ ಹೇಳ್ತೀರಾ. ದ್ಯಾಟ್ ಈಸ್ ವಿ ಕ್ಯಾನ್ ಕಾಲ್ ಆ್ಯಸ್ ಎನ್ ಎಸ್ಟಿಮೇಟೆಡ್. ದೆನ್ product cost. Product cost means it is we can charge on the directly from the allocation of appropriation for the product. Okay, so this cost we can directly charge. Okay, so direct ಆಗಿ ನಾವು ಏನು ಚಾರ್ಜ್ ಮಾಡ್ತೀವಿ ಅದು ಏನಾಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ, ಸಾರಿ ಪ್ರಾಡಕ್ಟ್ ಕಾಸ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ದಿಸ್ ವಿಲ್ ಬಿ ಪ್ರೈಮ್ ಕಾಸ್ಟ್ ಪ್ಲಸ್ ಅಬ್ಸಾರ್ಬ್ಡ್ ಪ್ರೊಡಕ್ಷನ್ ಓವರ್ ನೆಟ್ಸ್. ಓಕೆ, ಅಂದರೆ ಪ್ರೈಮ್ ಕಾಸ್ಟ್ ಅಂದರೆ ನಾವು ಡೈರೆಕ್ಟ್ ಮಟೀರಿಯಲ್ಲು, ಡೈರೆಕ್ಟ್ ಲೇಬರು, ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಟೋಟಲ್ ಮಾಡಿದಾಗ ನಮಗೇನು ಸಿಗ್ತದೆ, ಪ್ರೈಮ್ ಕಾಸ್ಟ್ ಸಿಗ್ತದೆ. ಆ ಪ್ರೈಮ್ ಕಾಸ್ಟಲ್ಲಿ ಮತ್ತೇನು ಪ್ಲಸ್ ಇರ್ತದೆ, ಅಬ್ಸಾರ್ಡ್ ಅಂದರೆ ಕೆಲವೊಂದು ಎಕ್ಸ್ಪೆನ್ಸಸ್ ಏನಾಗುತ್ತೆ ಅನ್ಎಕ್ಸ್ಪೆಕ್ಟಿವ್ಲಿ ಹ್ಯಾಪನ್ಸ್ ಆಗುತ್ತೆ ಅಂತ ತೊಗೊಂಡಿರ್ತೀವಿ ನಾವು. ಸೊ ಆ ಎರಡೂ ಪ್ಲಸ್ ಮಾಡಿದಾಗ ನಮಗೇನು ಸಿಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಸಿಗ್ತದೆ. ದೆನ್ ಡೈರೆಕ್ಟ್ ಕಾಸ್ಟ್ ಮೀನ್ಸ್ you people have to know it. Direct cost means it is we have to directly identified with a specific product, process, or maybe departments. So direct cost ಅಲ್ಲಿ ಏನಾಗುತ್ತೆ, ನಾವು ಅದನ್ನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು. Is it? We have to be directly identified. Is it? From the specific product, process, or maybe department. ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇರಲಿ, ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ ಇದಿರಲಿ, ಅಥವಾ ಯಾವುದೇ ಒಂದು ಪ್ರೊಸೆಸಸ್ ಇರಲಿ,
ಅಲ್ಲಿ ನಾವು ಆ ಕಾಸ್ಟನ್ನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡ್ತೀವಿ. ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎನ್ ಡೈರೆಕ್ಟ್ ಕಾಸ್ಟ್. Then next is prime cost. Prime cost means it is aggregation of direct material cost, direct labor and direct expenses. ಪ್ರೈಮ್ ಕಾಸ್ಟ್ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಬರ್ತದೆ, ಡೈರೆಕ್ಟ್ ಲೇಬರ್ಸ್ ಏನು ಬರ್ತಾರೆ, ಡೈರೆಕ್ಟ್ ಮಟೀರಿಯಲ್ಸ್ ಏನು ಬರ್ತಾರೆ, ಇವ್ರಿಗೆ ನಾವೇನಂತ ಕರಿತೀವಿ, ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ದೆನ್ ಇಂಡೈರೆಕ್ಟ್ ಕಾಸ್ಟ್ ಅಂದರೆ ಯಾವ ಎಕ್ಸ್ಪೆನ್ಸಸನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ದಟ್ ಈಸ್ ವಿ ಕ್ಯಾನ್ ಕಾಲ್ ಆಸ್ ಅನ್ ಇಂಡೈರೆಕ್ಟ್ ಕಾಸ್ಟ್. Then fixed cost. Fixed cost means you people have to know it. Some other cost will be fixed from the some other periods. Yes. So here the cost will be remain the same respective of the output. It means that some other products is there. So in that we have to, so ಇಲ್ಲೇನಾಗ್ತದೆ ಅಂದರೆ ಫಿಕ್ಸ್ಡ್ ಕಾಸ್ಟಲ್ಲಿ ಟೋಟಲ್ ಕಾಸ್ಟ್ ವ್ಯಾಲ್ಯೂ ಏನಿರ್ತದೆ ಫಿಕ್ಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಟ್ರಿಕಲ್ ಸಾಮಾನು ತೊಗೊಳಕ್ಕೆ ಹೋದರೆ ನೀವು ಒಂದೇ ಸಾಮಾನು ತೊಗೊಂಡ್ರೂ ಅದ್ರ ವ್ಯಾಲ್ಯೂ ಏನಿರ್ತದೆ ಫಿಕ್ಸ್ ಇರ್ತದೆ. ಅಥವಾ ನೀವು 10 ಸಾಮಾನು ತೊಗೊಂಡು ಅದ್ರ ವ್ಯಾಲ್ಯೂ ಏನಿರ್ತದೆ ಫಿಕ್ಸ್ ಇರ್ತದೆ. ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಫ್ರಮ್ ದ ಮಾರ್ಕೆಟ್ ವ್ಯಾಲ್ಯೂಸ್. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಲ್ಲ, ಅಥವಾ ಕಸ್ಟಮರ್ ಬಿಹೇವಿಯರ್ ಮೇಲೆ ಅದು ಡಿಪೆಂಡ್ ಆಗಲ್ಲ. ನೀವು ಎಷ್ಟು ತೊಗೊಂಡ್ರೂ ಅದ್ರ ವ್ಯಾಲ್ಯೂ ಏನಾಗ್ತದೆ ಫಿಕ್ಸ್ ಆಗ್ತದೆ. ಸೇಮ್ ಅದೇ ಥರ ಫಿಕ್ಸ್ಡ್ ಕಾಸ್ಟ್ ಅಂದರೆ ಹೌ ಮೆನಿ ಪ್ರಾಡಕ್ಟ್ಸ್ ಯು ಹ್ಯಾವ್ ಟು ಬಿ ಪ್ರೊಡ್ಯೂಸ್. ಓಕೆ, ಸೊ ಹೌ ಮೆನಿ ಯು ಹ್ಯಾವ್ ಟು ಬಿ ಪ್ರೊಡ್ಯೂಸ್, ದ ಕಾಸ್ಟ್ ಶುಡ್ ಬಿ ಸೇಮ್. ಇಲ್ಲೇನಾಗ್ತದೆ ಕಾಸ್ಟ್ ಯಾವಾಗೂ ಸೇಮ್ ಆಗ್ತದೆ. ದೆನ್ ವೇರಿಯಬಲ್ ಕಾಸ್ಟ್, ಯು ಪೀಪಲ್ ಹ್ಯಾವ್ ಟು ಫಿಕ್ಸ್ಡ್ ಕಾಸ್ಟ್ ಅಂದರೆ ಕಾಸ್ಟ್ ಯಾವಾಗೂ ಫಿಕ್ಸ್ ಇರ್ತದೆ. ವೇರಿಯಬಲ್ ಕಾಸ್ಟ್ ಅಂದರೆ ದ ಕಾಸ್ಟ್ ವ್ಯಾಲ್ಯೂ ಶುಡ್ ಬಿ ಆಲ್ವೇಸ್ ಚೇಂಜ್. ಓಕೆ, ದಟ್ ಈಸ್ ಯು ಕ್ಯಾನ್ ಕಾಲ್ ಆಸ್ ಅನ್ ವೇರಿಯಬಲ್ ಕಾಸ್ಟ್. Next it is cost control. What do you mean by cost control? Cost control, simply it is that whatever the cost values we have to be controlling for the using the some techniques, that is you can call as an cost control. Cost control ಅಂದರೆ ಒಂದು ಕಾಸ್ಟ್ ವ್ಯಾಲ್ಯೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ಪ್ರೊಸೀಜರು, ಪ್ರಿನ್ಸಿಪಲ್ಸು, ಟೆಕ್ನಿಕ್ಸ್ ಏನು ಫಾಲೋ ಮಾಡ್ತೀವಿ ಅದಕ್ಕೆ ಕಾಸ್ಟ್ ಕಂಟ್ರೋಲ್ ಅಂತ ಕರಿತೀವಿ. ಸೊ it is a guidelines or maybe regulation by the executive action with the cost of operation of the undertaking. ಓಕೆ, ಯಾರು ನಿಮ್ಮ ಗೈಡರ್ಸ್ ಇರ್ತಾರೆ. ಅಂಡರ್ಟೇಕಿಂಗ್ ಅಂದರೆ ಸಮ್ ಅದರ್ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ಟು ಬಿ ಅಂಡರ್ಟೇಕನ್ ಫ್ರಮ್ ದ ಸಮ್ ಅದರ್ ಪರ್ಸನ್ಸ್. ಅಂದರೆ ಕೆಲವೊಂದು ಡಿಪಾರ್ಟ್ಮೆಂಟನ್ನು ಕೆಲವೊಬ್ರು ಅಂಡರ್ಟೇಕಿಂಗಲ್ಲಿ ಇರ್ತಾರೆ. ಓಕೆ, ಸೊ ಅವರು ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡ್ತಾರೆ ಆ ರೀತಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಅಪ್ಲೈ ಮಾಡ್ತೀರ. ಎಕ್ಸಿಕ್ಯೂಟ್ ಅಂದರೆ ಅಪ್ಲೈ ಮಾಡೋದ್ರಿಂದ ನಿಮಗೇನಾಗುತ್ತೆ, ಕಾಸ್ಟ್ ವ್ಯಾಲ್ಯೂ ಏನಾಗುತ್ತೆ ಕಡಿಮೆ ಆಗುತ್ತೆ. It means that totally you should have to be controlling the cost value from the basis of the guidance and regulations given by the executive authorities. Okay, then cash control means what? Yes, so here it is achieved by the setting the targets of the performance, collected actual cost for achieved responsibility. ಅಂದರೆ it is a basis on actual cost. ಸೊ ಆ್ಯಕ್ಚುಯಲ್ ಕಾಸ್ಟ್ ಮೇಲೆ ಯಾವ ರೀತಿಯಾಗಿ ನೀವು ಕಾಸ್ಟನ್ನು ಅಪ್ಲೈ ಮಾಡ್ತೀರೋ, ಕಾಸ್ಟನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಿರೋದಕ್ಕೆ ನಾವು ಕ್ಯಾಶ್ ಕಂಟ್ರೋಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಈಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಓಕೆ, ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್, ಯು ಪೀಪಲ್ ಹ್ಯಾವ್ ಟು ನೋ ಇಟ್. ಕಾಸ್ಟಿಂಗ್ ಮೀನ್ಸ್ ವಿ ಹ್ಯಾವ್ ಟು ಪೇ ಸಮ್ ಮನಿ ಆರ್ ಮೇ ಬಿ ವಿ ಹ್ಯಾವ್ ಟು ಬಿ ಇನ್ಕರ್ಡ್ ಸಮ್ ಎಕ್ಸ್ಪೆನ್ಸಸ್ ಫ್ರಮ್ ಸಮ್ ಅದರ್ ಥಿಂಗ್ಸ್. ನಾವು ಯಾವುದೋ ಒಂದು ವಸ್ತು ಮೇಲೆ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡ್ತೀವಿ, ಅದಕ್ಕೆ ಕಾಸ್ಟಿಂಗ್ ಅಂತ ಕರಿತೇವೆ. ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು? ಅಕೌಂಟಿಂಗ್ ಮೀನ್ಸ್ ಯು ಶುಡ್ ಹ್ಯಾವ್ ಟು ಬಿ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ವಿತ್ ಅ ಸಿಸ್ಟಮೆಟಿಕ್ ಮ್ಯಾನರ್. ಎಸ್, ದಟ್ ಈಸ್ ವಿ ಕ್ಯಾನ್ ಕಾಲ್ಡ್ ಆಸ್ ಅನ್ ಅಕೌಂಟಿಂಗ್. ಆರ್ ಯು ಕರೆಕ್ಟ್? ಸೊ ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ವಾಟ್ ಎವರ್ ದ ಕಾಸ್ಟ್ ಇನ್ಕರಿಂಗ್, ದಟ್ ಈಸ್ ವಿ ಹ್ಯಾವ್ ಟು ಬಿ ಮೇಂಟೈನಿಂಗ್ ವಿತ್ ದ ಸಿಸ್ಟಮೆಟಿಕ್ ಮ್ಯಾನರ್ ಫಾರ್ ದ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಇಸ್ ಇಟ್? ಸೊ what is the concept here? Concept means costing is the arithmetic process employed to be find out the cost of product or service. So ಇದು ಏನಾಗುತ್ತೆ, this is a one arithmetic process. Yes, so here employed to find out the cost of product or maybe service. ಸೊ ನಾವು ಎಂಪ್ಲಾಯ್ಡನ್ನು ನಾವು ಇಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂದರೆ ಆನ್ ವಿಚ್ ಬೇಸಿಸ್ ಮೀನ್ಸ್ ಇಟ್ ಈಸ್ ಕಾಸ್ಟ್ ಆಫ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಮೇಲೆ ಕಾಸ್ಟ್ ಎಷ್ಟಾಗಿದೆ ಅದ್ರ ಮೇಲೆ ಎಂಪ್ಲಾಯ್ಡ್ ಕಂಡು ಹಿಡಿಬೋದು, ಅಥವಾ ಸರ್ವಿಸ್ ಮೇಲೆ ಎಷ್ಟು ಕಾಸ್ಟ್ ಆಗಿದೆ ಅದ್ರ ಮೇಲೆ ನಾವು ಏನು ಮಾಡ್ಬೋದು, ಕಾಸ್ಟಿಂಗನ್ನು ಕಂಡುಹಿಡಿಬೋದು. ಅದೇ ಕಾಸ್ಟ್ ಅಕೌಂಟಿಂಗ್ದಲ್ಲಿ ಏನಾಗುತ್ತೆ, ಇಟ್ ಈಸ್ ಡಿನೋಟೆಡ್ ಫ್ರೇಮ್ ವರ್ಕ್.
It is having some framework. You have to be do like this only. Yes, ಬಟ್ ಕಾಸ್ಟಿಂಗಲ್ಲಿ ಆ ರೀತಿ ಇಲ್ಲ. ಕಾಸ್ಟಿಂಗಲ್ಲೇನು ಟೋಟಲ್ ಎಕ್ಸ್ಪೆನ್ಸಸನ್ನು ನಾವು ಅಸರ್ಟೈನ್ ಮಾಡ್ತೀವಿ. ಅದು ನೀವು ಎಷ್ಟು ಪ್ರಾಡಕ್ಟ್ ಮಾಡಿದ್ದೀರಾ ಅದ್ರ ಮೇಲೇನೂ ಇರ್ಬೋದು, ಅಥವಾ ಎಷ್ಟು ಸರ್ವಿಸ್ ಪ್ರೊವೈಡ್ ಮಾಡಿದ್ದೀರಾ ಅದ್ರ ಮೇಲೇನೂ ಇರ್ಬೋದು. ಬಟ್ ಅಕೌಂಟಿಂಗ್ದಲ್ಲಿ ಏನಿರ್ತದೆ, ದೇ ಹ್ಯಾವಿಂಗ್ ಸಮ್ ಫ್ರೇಮ್ ವರ್ಕ್. ಇದನ್ನು ಅಕೌಂಟಿಂಗ್ದಲ್ಲಿ ನೀವು have the framework which you have to be prepare ledger account, then journal entries, then ledger posting, then financial statement you are preparing now. So same thing, cost accounting dallenu it is having the some framework to be ascertaining the cost. Yes, and employed for cost and control the cost. Here accounting is telling that you should have to ascertain the cost and control the cost. Is it? Then next is coverage. How it is covering? Costing having integral part ಅಂದರೆ ಕಾಸ್ಟಿಂಗ್ ಏನು ಏರಿಯಾ ಏನಿರ್ತದೆ ಕಡಿಮೆ ಇರ್ತದೆ. ಇಟ್ ಈಸ್ ಹ್ಯಾವಿಂಗ್ ಲೋ ಏರಿಯಾ, ಬಟ್ ಅಕೌಂಟಿಂಗ್ ಈಸ್ ವೈಡರ್ ಏರಿಯಾ. ಇಸ್ ಇಟ್? ಅಕೌಂಟಿಂಗ್ ಇಟ್ ಈಸ್ ವೈಡರ್ ಏರಿಯಾ. ಯು ಪೀಪಲ್ ಹ್ಯಾವ್ ಟು ನೋ ಇಟ್ ವೈ ಇಟ್ ಈಸ್ ಅ ವೈಡರ್ ಏರಿಯಾ, ಬಿಕಾಸ್ you should have to be go for the process. It should be have a wide things. Then procedure. What are the procedures are there from the costing? Here in the costing it is involving classification of expenses according to the cost element. ಇಲ್ಲಿ ಕಾಸ್ಟಿಂಗ್ದಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಪ್ರೊಸೀಜರನ್ನು ನಾವು ಯಾವುದನ್ನು ಕಾಸ್ಟನ್ನು ಕ್ಲಾಸಿಫಿಕೇಷನ್ ಎತ್ತರ ಮೇಲೆ ಮಾಡ್ತೀವಿ. ಕಾಸ್ಟ್ ಆಫ್ ಎಲಿಮೆಂಟ್ಸ್ ಏನಿರ್ತದೆ, ಕಾಸ್ಟ್ ಆಫ್ ಎಲಿಮೆಂಟ್ಸ್ ಅಂದರೆ ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನು, ಸೊ ಟೋಟಲ್ ಸೇಲ್ಸ್, ಈ ರೀತಿ ಎಲಿಮೆಂಟ್ಸ್ ಬರ್ತದೆ. I will tell you on the next unit, that is we will go from the practical on that framework. You should have to know it. Okay, so ಇಲ್ಲಿ ನಾವು ಆ ರೀತಿಯಾಗಿ ಏನು ಮಾಡ್ತೀವಿ, ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಬಟ್ ಅಕೌಂಟಿಂಗ್ದಲ್ಲಿ ಏನಾಗುತ್ತೆ, ಇಟ್ ಈಸ್ ಇನ್ವಾಲ್ವಿಂಗ್ ಅನಾಲಿಸಿಸ್ ಆಫ್ ಕಾಸ್ಟ್ ಫಾರ್ ದ ಪ್ರಿಪ್ರೇಷನ್ ಆಫ್ ನೆಸೆಸರಿ ಇನ್ಫಾರ್ಮೇಷನ್. ಹಿಯರ್ you should have to analysis the cost. You should have to prepare first informations, where it is will go, how we have to prepare this one, and which account we have to transact it. Okay, then what is the accounting system is there. Here costing there is do not required formal accounting. Okay, ಇಲ್ಲಿ ಫಾರ್ಮಲ್ ಆಗಿ ನಾವು ಅಕೌಂಟಿಂಗನ್ನು ಮೆನ್ಷನ್ ಮಾಡೋಂಗಿಲ್ಲ. ಬಟ್ ಇಲ್ಲೇನಾಗುತ್ತೆ, ಅಕೌಂಟಿಂಗ್ ಇನ್ವಾಲ್ವ್ ಅಕೌಂಟಿಂಗ್ ಫಾರ್ ಕಾಸ್ಟ್. ಓಕೆ, ಇಲ್ಲೇನಾಗುತ್ತೆ, ಕೆಲವೊಂದು ಕಾಸ್ಟನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಅಕೌಂಟಿಂಗ್ದಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರ್ತದೆ, ಆ ಅಕೌಂಟಿಂಗ್ ಪ್ರೊಸೆಸಸ್ಸನ್ನು ಫಾಲೋ ಮಾಡಬೇಕು. ದೆನ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, ಸೊ ಇನ್ ದ ಕಾಸ್ಟಿಂಗಲ್ಲಿ ಇಲ್ಲಿ ಯಾವುದೂ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಬಿಕಾಸ್ I told you people, we are preparing or maybe we are studying costing, not accounting. Is it? Accounting is different and costing is a different. Costing having his own techniques and principles, accounting having his own techniques and principles. Is it? So costing alli you accounting principles applicable agalla, but cost accounting dalli the whatever the accounting principles are there, that is we have to follow. Yes, then what are the objective is there? Costing is ascertainment of cost of goods produced or service rendered. ಇಲ್ಲಿ ಏನು ಮಾಡ್ತೀವಿ, ಕಾಸ್ಟಿಂಗ್ ದ ಆಬ್ಜೆಕ್ಟಿವ್ ಏನು, ಬರೀ ಕಾಸ್ಟ್ ವ್ಯಾಲ್ಯೂನ ನಾವು ಕಂಡುಹಿಡಿಯೋದಷ್ಟೇ. ಬಟ್ ಕಾಸ್ಟ್ ಅಕೌಂಟಿಂಗ್ದಲ್ಲೇನು, ಇಟ್ ಈಸ್ ಅಕೌಂಟಿಂಗ್ ಫ್ರಮ್ ದ ಕಾಸ್ಟ್. ಏನು ಕಾಸ್ಟ್ ಕಂಡು ಹಿಡಿದಿರ್ತಾರೆ, ಆ ಕಾಸ್ಟದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಪ್ರೊಸೀಜರ್ಸ್ ವಿ ಹ್ಯಾವ್ ಟು ಮೇಂಟೈನ್ ಆನ್ ದ ಥ್ರೂ ಆಫ್ ದ ಕಾಸ್ಟ್. ಕಾಸ್ಟನ್ನು ಇನ್ವಾಲ್ವ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಅಕೌಂಟಿಂಗ್ ಪ್ರೊಸೀಜರ್ಸ್ನ ಇಲ್ಲಿ ಆ ಕಾಸ್ಟ್ ಅಕೌಂಟಿಂಗ್ದಲ್ಲಿ ಮಾಡ್ತೀವಿ. ದೆನ್ ವಾಟ್ ಈಸ್ ದ ನೇಚರ್, ಇದ್ರ ನೇಚರ್ ಏನು ಬರ್ತದೆ, ಚೈಲ್ಡ್ ಆಫ್ ಕಾಸ್ಟ್ ಅಕೌಂಟಿಂಗ್. ಇದು ಕಾಸ್ಟ್ ಅಕೌಂಟಿಂಗ್ದು ಒಂದು ಸಣ್ಣ ಭಾಗ. ಇಸ್ ಇಟ್? ಬಟ್ ಕಾಸ್ಟ್ ಅಕೌಂಟಿಂಗ್ ಈಸ್ ಇಟ್ಸ್ ದ ಫಾದರ್ ಆಫ್ ಕಾಸ್ಟಿಂಗ್. ಕಾಸ್ಟಿಂಗಲ್ಲಿ ವೈಡರ್ ಏರಿಯಾ ಇರೋದ್ರಿಂದ ಕಾಸ್ಟ್ ಅಕೌಂಟಿಂಗ್ ಏನು ಒಂದು ಫಾದರ್ ಆಗುತ್ತೆ, ಕಾಸ್ಟಿಂಗ್ ಏನಾಗುತ್ತೆ, ಕಾಸ್ಟ್ ಅಕೌಂಟಿಂಗ್ದು ಚೈಲ್ಡ್. ಅಂದರೆ ಅದಕ್ಕಿಂತ ಕಾನ್ಸೆಪ್ಟ್ ಕಡಿಮೆ ಇರ್ತದೆ, ಇಟ್ ಈಸ್ ಹ್ಯಾವಿಂಗ್ ಸ್ಮಾಲ್ ಕಾನ್ಸೆಪ್ಟ್. ಓಕೆ, ದ ನೆಕ್ಸ್ಟ್ ಈಸ್ ಕಾಸ್ಟ್ ಅಕೌಂಟೆನ್ಸಿ. ಓಕೆ, ಯು ಪೀಪಲ್ ಆರ್ ಸ್ಟಡಿಡ್ ಕಾಸ್ಟಿಂಗ್. ಕಾಸ್ಟಿಂಗ್ ಮೀನ್ಸ್
Costing means what? Some other expenses are incurred from some other things. Some expenses incurring some other things. ಒಂದು ವಸ್ತು ಮೇಲೆ ಎಕ್ಸ್ಪೆನ್ಸಸ್ ಆಗ್ತವೆ, ಅದಕ್ಕೆ ನಾವೇನಂತೀವಿ ಕಾಸ್ಟಿಂಗ್ ಅಂತ ಕರಿತೀವಿ. ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು? ಎಸ್,